ನಮಸ್ಕಾರ, BMTVಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ವಿಜಯಪುರ ಜಿಲ್ಲೆಯಲ್ಲಿ ಕೊನೆಗೂ ಪ್ರತಿ ಟನ್ ಕಬ್ಬಿಗೆ ₹3 ದರವನ್ನು ಡಿಸಿ ಡಾಕ್ಟರ್ ಆನಂದಕ್ಕೆ ಘೋಷಿಸಿದ ಹಿನ್ನೆಲೆಯಲ್ಲಿ ವಿಜಯಪುರ ನಗರದಲ್ಲಿ ರೈತರು ಅಹೋರಾತ್ರಿ ಧರಣಿಯನ್ನು ಕೈಬಿಟ್ಟರು. ಇದೇ ಸಂದರ್ಭದಿಂದ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ, ಸರಕಾರದ ಆದೇಶದಂತೆ ₹3 ನಿಗದಿ ಮಾಡಲಾಗಿದೆ. ಕಬ್ಬಿನ ಇಳುವರಿ ಕಡಿಮೆ ಅಥವಾ ಹೆಚ್ಚು ಇದ್ದರೂ ₹3 ನೀಡಬೇಕು ಎನ್ನುವ ಆದೇಶ ನೀಡಲಾಗಿದೆ. ಅಲ್ಲದೆ ಸಕ್ಕರೆ ಕಾರ್ಖಾನೆ ಮಾಲೀಕರು ₹3 ₹200 ₹50 ನೀಡಲಾಗುತ್ತೆ ಎಂದರು. ಮಾಧ್ಯಮದವ್ರಿಗೆ ಕೊಡ್ರಿ, ನಮಗೆ ಬಿಟ್ಟು ನಡೀತಾರೆ ಪಾಪ. ಮಾಧ್ಯಮದವ್ರಿಗೆ ಬೇಡ ಹೋಗ್ಬೇಡ, ಮಾಧ್ಯಮದವರಿಗೆ ಪೊಲೀಸರಿಗೆ ಇವತ್ತಿನ ಎಲ್ಲ ಹೋರಾಟದಲ್ಲಿ ಭಾಗವಹಿಸತಕ್ಕಂಥ ಕನ್ನಡ ಪರ ಸಂಘಟನೆಯವರು, ದಲಿತ ಪರ ಸಂಘಟನೆಯವರು, ವಕೀಲರ ಸಂಘದವರು, ವಿದ್ಯಾರ್ಥಿ ಪರಿಷತ್ನವರು, ಎಲ್ಲಾ ಸಂಘ ಸಂಸ್ಥೆಯವರು, ಕಿಸಾನ್ ಸಂಘದವರು, ಭಾರತೀಯ ಕಿಸಾನ್ ಸಂಘದವರು ಎಲ್ಲರೂ ಕೂಡ ಈ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟ ಈ ಹೋರಾಟದ ಜಯ ಸಿಕ್ಕಂದಾಗೈತಿ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ಎಲ್ಲರೂ ಕೂಡ ಧನ್ಯವಾದ ಹೇಳಿ, ಇವತ್ತು ಒಂದು ಸಿಹಿ ಹಂಚುವ ಮುಖಾಂತರ ಆದೇಶ ಪತ್ರವನ್ನ ಸೈಡ್ बोलो भारत माता की जय, रೈತರ ಹೋರಾಟಕ್ಕೆ ಜೈ, ರೈತರ ಹೋರಾಟಕ್ಕೆ ಜೈ, ರೈತರ ಹೋರಾಟಕ್ಕೆ ಜೈ, ರೈತರ ಹೋರಾಟಕ್ಕೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಮತ್ತೆ ಸ್ವೀಕರಿಸಿರಿ. ಈಗ ಸದ್ಯಕ್ಕೆ ಕಬ್ಬು ಒಂದು ರಶಿಂಗ್ ಸೀಸನ್ ತುಂಬ ಹತ್ತಿರ ಬಂದಿದೆ. ಎಲ್ಲ ಒಂದು ರೈತರು ಕೂಡ ಅದನ್ನು ಬೇಗ ಅದನ್ನು ಕಟ್ಟಿಂಗ್ ಸ್ಟಾರ್ಟ್ ಮಾಡಿ ಅವರಿಗೆ ಕಬ್ಬು ಬೆಳೆಗಳನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿರ್ಧಾರ ತಗೊಂಡಿದ್ದಾರೆ. ಅದರ ಬಗ್ಗೆ ಒಂದು ಇಲಾಖೆಯಿಂದ ಆದೇಶ ಬಂದಿದೆ. ಆದೇಶದಲ್ಲಿ ರೈತರ ಖಾತೆಗೆ ಸರಿಯಾಗಿ ಎಸ್ಎನ್ಟಿಯನ್ನು ಹೊರತುಪಡಿಸಿ ಎಷ್ಟು ಅಮೌಂಟ್ ಜಮಾ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಡೀಟೈಲ್ ಒಂದು ಆರ್ಡರ್ ಬಂದಿದೆ. ಈ ಆರ್ಡರ್ನಲ್ಲಿ ಇಳುವರಿ ಆಧಾರದ ಮೇಲ್ಗಡೆ ಪ್ರತಿಯೊಂದು ಕಾರ್ಖಾನೆಯವರು ಎಷ್ಟು ಕೊಡಬೇಕು ಅನ್ನೋದಿದೆ. ಇಳುವರಿಯನ್ನು ಹೊರತುಪಡಿಸಿಯೂ ಕೂಡ ಇಳುವರಿಯನ್ನು ನೋಡದೆ ಎಲ್ಲ ಕಾರ್ಖಾನೆಗಳಿಗೂ ಕೂಡ ₹100 ಹೆಚ್ಚಿಸಿ ಕೊಡುವಂಥ ಆದೇಶ ಅದರಲ್ಲಿದೆ. ಅದರಲ್ಲಿ ₹50 ಮತ್ತು ₹50 ಕಾರ್ಖಾನೆ ಮಾಲೀಕರಿಗೆ ಸರಿಯಾಗಿ ಒಂದು ₹100 ಪ್ರತಿಯೊಂದು ಕಾರ್ಖಾನೆಯನ್ನು ಕೂಡ ರಿಕವರಿಯನ್ನು ನೋಡದೆ ಕೊಡಬೇಕು ಅನ್ನುವಂಥ ಹೆಚ್ಚುವರಿ ಅನುದಾನ ಪ್ರಸ್ತಾಪವಾಗಿರುವಂಥದ್ದು ಆದೇಶ ಪ್ರತಿಯನ್ನು ತಗೊಂಡು ಇವತ್ತು ಇಲ್ಲಿ ಏನು ಹೋರಾಟ ಮಾಡಿದರೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ರೈತ ಮುಖಂಡರಿಗೆ ಅದರ ಬಗ್ಗೆ ತಿಳಿಸಿ ಹೇಳಿದ್ದಾರೆ. ಅದನ್ನು ಸ್ವೀಕಾರ ಮಾಡಿ ಇದು ಒಂದು 10 ದಿವಸದ ಒಂದು ಹೋರಾಟ ಅವರಿಗೆ ತಂದಿದೆ ಅನ್ನುವಂಥ ಒಂದು ವಿಚಾರವನ್ನು ಸ್ವೀಕಾರ ಮಾಡಿ ಇವತ್ತು ಆ ಒಂದು ಹೋರಾಟವನ್ನು ಅವರು ಮುಂದೆ ಬಂದಿದ್ದಾರೆ. ಸಾಕಷ್ಟು ಬೇರೆ ಬೇರೆ ಬೇಡಿಕೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಲಾಂಗ್ ಟರ್ಮ್ ಮೆಷರ್ಸ್ ಕಾಯಮಾಗಿ ಅವರಿಗೆ ಈ ಸಿಸ್ಟಮ್ಯಾಟಿಕಲಿ ಏನೇನು ಇಂಪ್ರೂವ್ಮೆಂಟ್ ಮಾಡಿಕೊಡಬೇಕು, ಅದು ವೆಯ್ಟ್ ಬಗ್ಗೆ ಇರುವಂಥದ್ರಲ್ಲಿ ಆಗಿರ್ಬೋದು, ಈ ರಿಕವರಿ ಬಗ್ಗೆ ಆಗಿರುವಂಥದ್ರಲ್ಲಿ ಆಗಿರ್ಬೋದು, ಟೈಮ್ಲಿ ಪೇಮೆಂಟ್
ಮಾಡುವಲ್ಲಿ ಈ 3 ವಿಚಾರಗಳಲ್ಲಿ ಏನೇನು ಒಂದು ರಿಫಾರ್ಮ್ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇಲ್ಲಿ ಕೂಡ ಏನು ಅವರಿಗೆ ಮೋಸ ಆಗ್ತಾ ಇದೆ ಅದನ್ನು ತಡೆಗಟ್ಟುವುದಕ್ಕಾಗಿ ಅವರನ್ನು ರೈತರನ್ನು ಒಳಗೊಂಡ ಒಂದು ತಂಡವನ್ನು ಕೂಡ